ಅವ್ರ ಬಗ್ಗೆ ಇಡೀ ಪ್ರಪಂಚವೇ ಹೇಳುತ್ತೆ. ಅಂದರೆ ಭಾರತೀಯ ಚಲನಚಿತ್ರ ರಂಗದಲ್ಲಿ ಒಬ್ಬ ಕನ್ನಡತಿ ಮೊಟ್ಟ ಮೊದಲ ಬಾರಿಗೆ ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿರುವ, ಪಂಚಭಾಷಾ ತಾರೆ ಅನ್ನಿಸ್ಕೊಂಡಿರುವ, ಪ್ರತಿ ಸಾರಿ ಏನೇ ಆದರೂ ಕೂಡ ಮೊದಲು ಫೋನ್ ಬರ್ತಾ ಇದ್ದಿದ್ದೆ ಸರೋಜಮ್ಮ ಅವ್ರ ಫೋನ್. ಮೊನ್ನೆವರೆಗೂ ಕೂಡ ಅವರ ಮಗಳು ದುಬೈಗೆ ಹೋದಾಗ ಈ ಥರ ಹೋಗಿದ್ದಾಳೆ, ದುಬೈಗೆ ಹೋಗಿದ್ದಾಳೆ, ನೀನು ಆದರೆ ನಾನು ಬಾ ಮನೆಗೆ ಅಂತೆಲ್ಲ ಕರೆದ್ರು. ನಾನು ಬೇರೆ ನಾನು ಅಂದ್ಕೊಂಡೆ ಅಮ್ಮ ಬರ್ತೀನಿ ಇಂದು ಬಂದುಬಿಡ್ಲಿ ಮನೆಗೆ ಅಂತ ಹೇಳಿಬಿಟ್ಟು ಫೋನಲ್ಲಿ ಇಟ್ಟವಳು. ಅದೇ ನಾನು ಕಡೆ ಬಾರಿ ನಾನು ಮಾತಾಡಿದ್ದು. ಗೊತ್ತಿರಲಿಲ್ಲ, ಆದರೆ ಸುಸ್ತಾಗಿದ್ರು ಅನ್ನೋದು ಮಾತ್ರ ಗೊತ್ತಿತ್ತು. ಆದರೆ ಜೀವನವನ್ನು ಸಂಪೂರ್ಣವಾಗಿ ತುಂಬ ಪಾಸಿಟಿವ್ ಆಗಿ ಅನುಭವಿಸಿದ ಒಂದು ಕಲಾವಿದೆ ಅವರು. ಅಂತಂದರೆ ಅವರನ್ನು ನಾವೆಲ್ಲರೂ ಬಹಳ ಅತ್ಯಂತ ಗೌರವದಿಂದ ನೋಡುವಂಥ ಒಂದು ವ್ಯಕ್ತಿತ್ವ ಅವರದು. ಅದು ಯಾವುದೇ ಒಂದು ಅವ್ರ ಬಗ್ಗೆ ನಾನು ಯಾವುದೋ ಒಂದು ನೆಗೆಟಿವ್ ಕೇಳಿದ್ದೇ ಇಲ್ಲ. ಆ ಥರದ ಒಂದು ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಂಥ, ಅಥವಾ ಒಂದು ಹೀರೋ ಸಮಾನರಾದ ಯಾರಾದರೂ ಒಂದು ಇದ್ದರೆ ಒಂದು ಗಂಡಸಿಗೆ ಸಮಾನರಾಗಿ ಬದುಕದಂಥ ಕಲಾವಿದೆ ಅವರು. ಇವತ್ತು ನಮ್ಮನ್ನು ದೈಹಿಕವಾಗಿ ಮಾತ್ರ ಅವರು ಹೋಗಿದ್ದಾರೆ, ಆದರೆ ನಮ್ಮ ಜೊತೆ ಯಾವಾಗಲೂ ಇದ್ದೇ ಇರ್ತಾರೆ, ನಮ್ಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ನಮ್ಮೆಲ್ಲರದು. ಸರೋಜಮ್ಮ ಅವ್ರ ಬಗ್ಗೆ ಅವರ ನಿವಾಸದ ಬಳಿಯ ಚಿತ್ರಣ ನೋಡ್ತಾ ಇದ್ದೀವಿ. ಗಣ್ಯರು ಬಂದಿದ್ದಾರೆ. ಈಗಷ್ಟೇ ಹಿರಿಯ ನಟಿ ತಾರಾ ಅವರು ಕೂಡ ಸ್ಮರಿಸ್ತಾ ಇದ್ರು ಅವರ ನಟನೆಯನ್ನ, ಅವರ ಜೀವನವನ್ನ. ಸುರ್ಜೇವಾಲಾ ಅವರು ಕೂಡ ಆಗಮಿಸಿದ್ದಾರೆ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ. ಅಭಿನಯ ಸರಸ್ವತಿಗೆ ಅಂತಿಮ ನಮನವನ್ನ ಸಲ್ಲಿಸುವುದಕ್ಕೆ ಗಣ್ಯರು ಅವರ ನಿವಾಸದತ್ತ ಆಗಮಿಸ್ತಾ ಇದ್ದಾರೆ. 6 ದಶಕಗಳ ಕಾಲ ಚಿತ್ರರಂಗದ ಆಳದಂಥವರು. 17ನೇ ವಯಸ್ಸಿಗೆ ಅವರು ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡ್ತಾರೆ. ಅಲ್ಲಿಂದ ಅವರು 200 ಚಿತ್ರಗಳಲ್ಲಿ ನಟಿಸಿದ್ದು, ಪ್ರತಿಯೊಂದು ಚಿತ್ರವೂ ಕೂಡ ಒಂದೊಂದು ಮೈಲುಗಲ್ಲು. ಜೊತೆಗೆ 160ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅವರು ನಟಿಯಾಗಿ, ಅಂದರೆ ನಾಯಕ ನಟಿಯಾಗಿ ಅಭಿನಯಿಸಿದಂಥವರು. ಏನು ನೆನಪು ಮಾತ್ರ.